ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸಾಮಾನ್ಯವಾಗಿ ನಿತ್ಯ ಬಳಸುವಂತಹ ತರಕಾರಿಗಳು ರೈತ ಬಾಂಧವರಿಗೆ ನಿತ್ಯ ಆದಾಯವನ್ನ ತಂದುಕೊಡುವಂಥವು. ಬೇಸಿಗೆ ಸನ್ನಿಹಿತವಾಗಿದೆ, ಬಿಸಿಲಿನ ಶಾಖ ಕೂಡ ಜಾಸ್ತಿಯಾಗಿದೆ. ಈ ಸಂದರ್ಭದಲ್ಲಿ ಈ ತರಕಾರಿಗಳಲ್ಲಿ ಅನೇಕ ರೋಗ ಕೀಟಗಳು ಜಾಗೃತ ಆಗುತ್ತವೆ. ಅದರಲ್ಲೂ ಮೆಣಸಿನಕಾಯಿ, ಬದನೆಕಾಯಿ ಹಾಗೂ ಟೊಮೆಟೊದಲ್ಲಿ ಕಾಡುವಂತಹ ಕೀಟಗಳು ಯಾವುವು, ಈ ಎಲ್ಲ ಮಾಹಿತಿಯನ್ನ ತಿಳಿಸಿಕೊಡೋಕೆ ಇವತ್ತು ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ ಕೋಲಾರ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದಂತಹ ಡಾಕ್ಟರ್ ತುಳಸಿರಾಮ್ ಅವರು. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈ ಟೊಮೆಟೊ, ಮೆಣಸಿನಕಾಯಿ ಮತ್ತು ಬದನೆಕಾಯಿ ಈ ಮೂರು ತರಕಾರಿಗಳು ಸಾಮಾನ್ಯವಾಗಿ ಪ್ರತಿನಿತ್ಯ ಎಲ್ಲರೂ ಬಳಸುವಂಥವು. ಈ ಒಂದು ತರಕಾರಿಗಳಲ್ಲಿ ಕಾಡುವಂತಹ ಪ್ರಮುಖ ಕೀಟಗಳು ಯಾವುವು ಅಂತೀರಿ? ಮೇಡಮ್, ಸಾಮಾನ್ಯವಾಗಿ ಟೊಮ್ಯಾಟೊ, ಬದನೆ ಮತ್ತು ಮೆಣಸಿನಕಾಯಿ ಒಂದೇ ಜಾತಿಗೆ ಸೇರಿದಂತಹ ಬೆಳೆಗಳು. ಆಮೇಲೆ ನೀವು ಹೇಳಿದಂಗೆ ಪ್ರತಿನಿತ್ಯ ಅತಿ ಹೆಚ್ಚಾಗಿ ನಮ್ಮ ಮನೆಗಳಲ್ಲಿ ಬಳಸುವಂತಹ ಒಂದು ತರಕಾರಿಗಳು. ಇದರಲ್ಲಿ ತಗೊಂಡ್ರೆ, ಈಗ ಟೊಮ್ಯಾಟೊ ಬೆಳೆಯನ್ನೇ ತಗೊಂಡ್ರೆ, ಈ ಮೂರು ಬೆಳೆಗಳನ್ನು ಸಹಿತ ನಾವು ಈ ಕೀಟಗಳನ್ನು ಎರಡು ತರವಾಗಿ ನಾವು ವಿಂಗಡಣೆ ಮಾಡಬಹುದು. ಒಂದು ರಸ ಹೀರುವ ಕೀಟಗಳ ಜಾತಿಗೆ ಗುಂಪಿಗೆ ಸೇರಿದಂತಹ ಕೀಟಗಳು, ಇನ್ನೊಂದು ಎಲೆ ಮತ್ತು ಕಾಯಿಗಳನ್ನು ಕೊರೆದು ತಿನ್ನುವಂತಹ ಒಂದು ಕೀಟಗಳು. ಹೌದು ಮೇಡಮ್. ಸೊ ಟೊಮೆಟೊ ಬೆಳೆಯನ್ನು ತಗೊಂಡ್ರೆ ನಾವು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅಥವಾ ಅತಿ ಮುಖ್ಯವಾಗಿ ಈ ಟೊಮೆಟೊ ಬೆಳೆಯಲ್ಲಿ ಸಾಮಾನ್ಯವಾಗಿ ಜಿಗಿಹುಳ, ಸಸೆಹೇನು, ಬಿಳಿನೊಣ ಮತ್ತು ಮೈಟ್ ನುಸಿಗಳು ಅತಿ ಹೆಚ್ಚಾಗಿ ಕಂಡು ಬಂದು ಬೆಳೆಯನ್ನು ನಾಶ ಮಾಡುವಂತಹ ಒಂದು ಸಂದರ್ಭ. ನಾಶ ಯಾವ ಪ್ರಮಾಣದಲ್ಲಾಗುತ್ತೆ ಮೇಡಮ್? ಇದು ತಗೊಂಡ್ರೆ, ಈಗ ಜಿಗಿ ಹುಳವನ್ನು ನಾವು ತಗೊಂಡಿದ್ರ, ಇವು ಸಾಮಾನ್ಯವಾಗಿ ಎಲೆಗಳ ಕೆಳಭಾಗದಲ್ಲಿ ಇದ್ದುಕೊಂಡು ಸಣ್ಣ ಪ್ರಮಾಣದ ಒಂದು ಗುಂಪಿನಲ್ಲಿ ಇದ್ದುಕೊಂಡು, ಅಂದ್ರೇನು ಒಂದು ಅಥವಾ ಎರಡು ಕೀಟಗಳು ಒಂದೊಂದು ಗುಂಪಿನಲ್ಲಿ ಇದ್ದುಕೊಂಡು ಅದು ರಸವನ್ನು ಹೀರುತ್ತೆ. ಈ ರಸವನ್ನು ಹೀರೋದ್ರಿಂದ ಏನಾಗುತ್ತೆ ಅಂತಂದ್ರ ಬೆಳವಣಿಗೆ ಕುಂಠಿತ ಆಗುತ್ತೆ, ಜೊತೆಗೆ ಎಲೆಗಳೆಲ್ಲಾನು ಕೆಳಮುಖವಾಗಿ ತಿರುಗುತ್ತೆ. ಸಾಮಾನ್ಯವಾಗಿ ಜಿಗುಹುಳಗಳಿಂದ. ಈ ಕೀಟಗಳ ಬಗ್ಗೆ ಮತ್ತೆ ನಾವು ಮಾತಾಡೋಣ. ಬದಾಮಿಯಿಂದ ಕಡಪಟ್ಟಿ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ರೈತ್ರೆ. ಹಲೋ, ನಮಸ್ಕಾರ ಮೇಡಮ್. ಕಡಪಟ್ಟಿ ಅವರ ಪ್ರಶ್ನೆ ಕೇಳ್ರಿ. ಏನಿಲ್ಲ, ಮೆಣಸಿನ ಗಿಡಕ್ಕ ಎಲಿ ಮುಟ್ರ ಅಂತ ಹೇಳಿ ಬರ್ತದ. ಅದಕ್ಕ ಇಲ್ಲಿ ವಿಜ್ಞಾನಿಗಳನ್ನ ಕೇಳಿದ್ನಾಗ ಕಾನ್ಫಿಡರ್ ಹೇಳಿದ್ರು, ಮತ್ತು ಇನ್ನೊಂದು ಮುಟ್ರಕ್ಕ ಇದನ್ನ ಹೇಳಿದ್ರು, ಏನು ಡೈಕೋಫಾಲ್. ಅವು ಎರಡು ಹೊಡೆದ್ರು ಕಂಟ್ರೋಲ್ ಆಗಿಲ್ಲ. ಎಲೆ ಮುಟ್ರು ರೋಗ ಅವ್ರಿಗೆ ಬಂದಿರುವಂತ ಸಮಸ್ಯೆ ಇವಾಗ ಮೆಣಸಿನಕಾಯಿ. ಇದು ಮೆಣಸಿನಕಾಯಿ ಬೆಳೆಯಲ್ಲವಾ? ಮೆಣಸಿನಕಾಯಿ ಬೆಳೆಯಲ್ಲಿ ಎಲೆ ಮುಟ್ರು ಎರಡು ತರ ಬರುತ್ತೆ. ಈ ಥ್ರಿಪ್ಸ್ ನುಸಿಲಿಂದ ಎಲೆ ಮುಟ್ರು ಆಗುತ್ತೆ. ಅದು ಎಲೆಗಳು ಕೆಳಭಾಗದಲ್ಲಿ ಥ್ರಿಪ್ಸ್ ನುಸಿ ಇರೋದ್ರಿಂದ, ಅದು ರಸ ಹೀರೋದ್ರಿಂದ ಅದು ಮೇಲ್ಭಾಗಕ್ಕೆ ಮುದುಡ್ಕೊಂಡು ಹೋಗುತ್ತೆ. ಅದೇ ಮೈಟ್ ನುಸಿ ಇದ್ದಾಗ ಅದು ಸಾಮಾನ್ಯವಾಗಿ ಎಲೆಗಳ ಕೆಳಮುಖವನ್ನು ಮಾಡುತ್ತೆ. ಸೊ ಈ ಥ್ರಿಪ್ಸ್ ನುಸಿ ಕಂಡು ಬಂದಾಗ ನೀವು ಫಿಪ್ರೋನಿಲ್ ಅಂತ ಹೇಳಿ ಒಂದು ಕೀಟನಾಶಕ ಸಿಗುತ್ತೆ. ಅದು 1 ಮಿಲಿ 1 ಲೀಟರ್ ನೀರಿಗೆ ನೀವು ಬೆರೆಸಿ ಸಿಂಪಡಿಸಿ. ಅದೇ ರೀತಿಯಲ್ಲಿ ಈ ಮೈಟ್ ನುಸಿ ಕಂಡು ಬಂದಾಗ ಬೇರೆ ಏನು ಅದಕ್ಕೆ ಅಕ್ಯಾರಿಸೈಡ್ಸ್ ಅಂತ ಸಿಗುತ್ತೆ. ಡೈಕೋಫಾಲ್ ನೀವು ಈಗಾಗಲೇ ಸಿಂಪಡಣೆ ಮಾಡಿದ್ರ, ಅದನ್ನು ಬಿಟ್ಟು ಇನ್ನು ಸ್ಪೈರೋಮೆಸಿಫೆನ್ ಅಂತ ಹೇಳಿ ಒಂದು ಕೀಟನಾಶಕ ಸಿಗುತ್ತೆ. ಅದು 1 ಮಿಲಿ 1 ಲೀಟರ್ ನೀರಿಗೆ, ಅಥವಾ ವರ್ಟಿಮೆಕ್ ಅಂತ ಹೇಳಿ ಇನ್ನೊಂದು ಏನು ಈ ಔಷಧಿ ಸಿಗುತ್ತೆ. ಅದು 0.3 ಮಿಲಿ 1 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸೋದ್ರಿಂದ ಈ ಮೈಟ್ ನುಸಿಗಳನ್ನು ನಾವು ಹತೋಟಿ ಮಾಡ್ಕೋಬಹುದು. ಈ ಸಿಂಪರಣೆ ಯಾವ ಸಮಯಕ್ಕೆ ಮಾಡಬೇಕು ಅಂತೀರಾ ಮೇಡಮ್? ಅದು ಆತರ ಅಂದ್ರೇನು, ಸ್ವಲ್ಪ ತಂಪಾದ ವಾತಾವರಣದಲ್ಲಿ ಬೆಳಗ್ಗೆ ಅಥವಾ ಸಾಯಂಕಾಲ ಹೊತ್ತಿನಲ್ಲಿ ನಾವು ಇದನ್ನು ಸಿಂಪಡಣೆ ಮಾಡಬೇಕು ಮೇಡಮ್. ಈ ಕೀಟ ಬಂದ್ ಆದ್ಮೇಲೆ ಸಿಂಪರಣೆ ಬಗ್ಗೆ ಹೇಳ್ತಾ ಇದ್ರೆ, ಈ ಕೀಟದ ಬಾಧೆ ಬರೋಗಿಂತ ಮೊದಲು ರೈತ ಬಾಂಧವರು ಯಾವ್ದಾದ್ರು ಒಂದು ಮುಂಜಾಗ್ರತೆ ಕ್ರಮವನ್ನ ತಗೋಬಹುದಾ ಅಂತ? ಮೇಡಮ್, ಸಾಮಾನ್ಯವಾಗಿ ಈ ಮೆಣಸಿನಕಾಯಿ ಬೆಳೆಯಲ್ಲೇ ತಗೊಂಡ್ರ ಅಥವಾ ನಾವು ಈ ಟೊಮೆಟೊ ಬೆಳೆಯನ್ನೇ ತಗೊಂಡ್ರ, ಅವಾಗಲೇ ಮಾತಾಡ್ತಾ ಇದ್ವಿ. ಸೊ ಸಾಮಾನ್ಯವಾಗಿ ಈ ರಸ ಹೀರುವ ಕೀಟಗಳು ಮತ್ತು ಕಾಯಿಕೊರಕ ಕೀಟಗಳು ಬಂದೇ ಬರುತ್ತೆ. ಸೊ ಈ ರಸ ಹೀರುವ ಕೀಟಗಳು ಸ್ವಲ್ಪ ಮಟ್ಟಿಗೆ ತಡೆಗಟ್ಟಬೇಕಂತಂದ್ರೆ ಏನ್ ಮಾಡ್ಬೇಕಂದ್ರ, ನಾವು ನಮ್ಮ ಭೂಮಿಯನ್ನು ನಾವು ರೆಡಿ ಮಾಡುವಾಗ, ಉಳುಮೆ ಮಾಡುವಾಗನೇ ಪ್ರತಿಯೊಂದು ಹೆಕ್ಟರ್ಗೆ 250 kg ಅಷ್ಟು ಬೇವಿನ ಹಿಂಡಿಯನ್ನು ನಾವು ಮಣ್ಣಿನಲ್ಲಿ ಸೇರಿಸಬೇಕು. ಅಂದ್ರೆ 1 ಎಕರೆಗೆ ಸುಮಾರು 100 kg ಅಷ್ಟು ಬೇವಿನ ಹಿಂಡಿಯನ್ನು ನಾವು ಮಣ್ಣಿನಲ್ಲಿ ಸೇರಿಸಿ ನಮ್ಮ ಭೂಮಿಯನ್ನು ನಾವು ರೆಡಿ ಮಾಡಬೇಕು. ಜೊತೆಗೆ ನಾವು ಈ ಟೊಮ್ಯಾಟೊ ಅಥವಾ ಮೆಣಸಿನಕಾಯಿ ಬೆಳೆಯನ್ನು ನಾವು ಬೆಳೆಯುವಾಗ ಈ ನಮ್ಮ ಬೆಳೆ ಸುತ್ತಲೂ ಸಹಿತ ಕನಿಷ್ಠ ಅಂದ್ರೆ ಒಂದು 2 ಅಥವಾ 3 ಸಾಲುಗಳಲ್ಲಿ ಅತಿ ಉತ್ತಾಗಿ
ಈ ಮೇವಿನ ಜೋಳ ಅಥವಾ ಜೋಳ, ಮುಸ್ಕಿನ ಜೋಳ ಇಂತಹ ಒಂದು ಬೆಳೆಗಳನ್ನು ಗಡಿ ಬೆಳೆಯಾಗಿ ಬೆಳೆಯುವುದರಿಂದ ಈ ಥ್ರಿಪ್ಸ್ ಅಥವಾ ಬೆಳ್ಳಿನೊಣ ಅಥವಾ ಬೇರೆ ಇತರ ರಸ ಹೀರುವ ಕೀಟಗಳು ಬೇರೆ ಕಡೆಲಿಂದ ನಮ್ಮ ಹೊಲಕ್ಕೆ ಬರುವಂತಹ ಒಂದು ಸಂದರ್ಭ ಕಡಿಮೆ ಆಗುತ್ತೆ. ಅದರಿಂದ ಆಕರ್ಷಿಸಿ ಆ ಬೆಳೆಗೆ ಅದು ಒಂಥರ ಫಿಸಿಕಲ್ ಬ್ಯಾರಿಯರ್ ಆಗಿ ಇದು ಮಾಡುತ್ತೆ, ಕೆಲಸ ಮಾಡುತ್ತೆ. ಅಂದ್ರೆ ಒಂಥರ ಗೋಡೆ ಕಟ್ಟಿದಂಗೆ ಅಷ್ಟು ಈಸಿಯಾಗಿ ನಮ್ಮ ಬೆಳೆಗೆ ಅವು ಬರುವುದಿಲ್ಲ. ಸ್ವಲ್ಪ ಮಟ್ಟಿಗೆ ಅದು ಒಂದು ಹಾವಳಿಯನ್ನು ನಾವು ಹತೋಟಿ ಮಾಡ್ಕೋಬಹುದು ಮೇಡಮ್. ಜೊತೆಗೆ ಇನ್ನು ಅವಾಗಲೇ ಹೇಳಿದಂಗೆ ಈ ಜಿಗಿ ಹುಳ ನಂತರ ಇನ್ನೊಂದು ಪ್ರಮುಖವಾದಂತ ಕೀಟ ಈ ಟೊಮ್ಯಾಟೊ ಎಲೆ ಅಂತಂದ್ರ ಈ ಸಸ್ಯಹೇನು ಅಂತ ಹೇಳಿ. ಈ ಸಸ್ಯಹೇನು ಸಹಿತ ಎಲೆಗಳ ಕೆಳಭಾಗದಲ್ಲಿ ಇದ್ದುಕೊಂಡು, ಚಿಗುರು ಎಲೆಗಳು ಕೆಳಗಡ ಭಾಗದಲ್ಲಿ ಇದ್ದುಕೊಂಡು ಗುಂಪಿನಲ್ಲಿ ಇದ್ದುಕೊಂಡು, ಒಂದು ಗುಂಪಿನಲ್ಲಿ ಕನಿಷ್ಠ ಅಂದ್ರೆ ನಾವು 10, 15, 20 ಕೀಟಗಳು ಸಹಿತ ನೋಡಬಹುದು. 2 ಗುಂಪುಗಳಂದ್ರೇನು, ಈ ಗುಂಪುಗಳಲ್ಲಿ ಮರಿ ಕೀಟನೂ ಇರುತ್ತೆ, ಆಮೇಲೆ ಪ್ರೌಢ ಕೀಟಗಳನ್ನು ಇರುತ್ತೆ. ಇವು ಸತತವಾಗಿ ರಸವನ್ನು ಹೀರುವುದರಿಂದ ಏನಾಗುತ್ತೆ ಅಂತಂದ್ರೆ ಎಲೆಗಳು ಮತ್ತೆ ಕೆಳಭಾಗಕ್ಕೆ ಮುದುಡ್ಕೊಂಡು ಹೋಗುತ್ತೆ. ಅದರ ಜೊತೆಗೆ ಈ ಸಸ್ಯಹೇನುಗಳು ಅತಿ ಹೆಚ್ಚಾಗಿ ರಸವನ್ನು ಹೀರುವುದರಿಂದ ತಮ್ಮ ದೇಹದ ಹಿಂಭಾಗಲಿಂದ ಈ ಒಂದು ಸಕ್ಕರೆ ದ್ರಾವಣ ತರ ಒಂದು ಅದು ಹೊರಗೆ ಚೆಲ್ಲುತ್ತೆ. ಆ ಸಕ್ಕರೆ ದ್ರಾವಣ ಸಾಮಾನ್ಯವಾಗಿ ಎಲೆಗಳ ಮೇಲ್ಭಾಗದಲ್ಲಿ ಬಿದ್ದು ಅದರ ಮೇಲೆ ಈ ಒಂದು ಕಪ್ಪು ಬೂಸ್ಟ್ ತಯಾರಾಗುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂತಂದ್ರೆ ಈ ದ್ವಿತೀಯ ಸಂಶ್ಲೇಷಣಾ ಕ್ರಿಯೆ ಕುಂಠಿತವಾಗಿ ಬೆಳವಣಿಗೆ, ನಮ್ಮ ಬೆಳೆಯ ಬೆಳವಣಿಗೆ ಕುಂಠಿತ ಆಗುತ್ತೆ. ಸೊ ಈ ಜಿಗಿ ಹುಳ ಮತ್ತು ಈ ಸಸ್ಯಹೇನನ್ನು ನಾವು ಹತೋಟಿ ಮಾಡಬೇಕಂತಂದ್ರೆ ಸಾಮಾನ್ಯವಾಗಿ ಯಾವುದೇ ಒಂದು ಅಂತರ್ವ್ಯಾಪಿ ಕೀಟನಾಶಕಗಳಾದ ಇಮಿಡಾಕ್ಲೋಪ್ರಿಡ್ ಅಂತ ಒಂದು ಕೀಟನಾಶಕ 0.3 ಮಿಲಿ 1 ಲೀಟರ್ ನೀರಿಗೆ, ಅಥವಾ ಥಯೋಮೆಥಾಕ್ಸಮ್ ಅಂತ ಸಿಗುತ್ತೆ, ಇದು 0.25 ಗ್ರಾಮ್ 1 ಲೀಟರ್ ನೀರಿಗೆ, ಅಥವಾ ಅಸಿಫೇಟ್ ಅಂತ ಹೇಳಿ ಒಂದು ಪುಡಿ ಸಿಗುತ್ತೆ, ಇದು 1 ಗ್ರಾಮ್ 1 ಲೀಟರ್ ನೀರಿಗೆ, ಅಥವಾ ಡಯೋಮೆಥಿಯೇಟ್ ಅಂತ ಹೇಳಿ 1.7 ಮಿಲಿ 1 ಲೀಟರ್ ನೀರಿಗೆ, ಇಂಥದ್ದು ಯಾವುದಾದ್ರೂ ಅಂತರ್ವ್ಯಾಪಿ ಕೀಟನಾಶಕಗಳನ್ನು ಬಳಕೆ ಮಾಡಿ ನಾವು ಈ ಒಂದು 2 ರಸ ಇರುವ ಕೀಟಗಳನ್ನ ನಾವು ಹತೋಟಿ ಮಾಡ್ಕೋಬಹುದು. ಇದು ಅಂತ ಏನು ನಮಗೆ ಹೆಚ್ಚಿನ ಬಾಧೆ ಮಾಡುವಂತ ಒಂದು ಕೀಟಗಳೇನು ಅಲ್ಲ. ಈ ಟೊಮೆಟೊ ಬೆಳೆಯಲ್ಲಿ ನಾವು ತಗೊಂಡ್ರ ನಮಗೆ ಈ ರಸ ಹೀರುವ ಕೀಟಗಳಲ್ಲೇ ಕಡಿಮೆ ಪ್ರಮಾಣದಲ್ಲಿ ಬಂದರೂ ಅತಿ ಹೆಚ್ಚಾಗಿ ನಾಶ ಮಾಡುವಂತ ಒಂದು ಕೀಟ ಇದೆ. ಅದನ್ನೇ ನಾವು ಬೆಳ್ಳಿನೊಣ ಅಂತ ಹೇಳ್ತೀವಿ, ಅಥವಾ ವೈಟ್ ಫ್ಲೈ ಅಂತ ಹೇಳಿ ಸಾಮಾನ್ಯವಾಗಿ ಕರಿತೀವಿ. ಇವು ಸಹಿತ ಎಲೆಗಳ ಕೆಳಭಾಗದಲ್ಲಿ ಇದ್ದುಕೊಂಡು ರಸವನ್ನು ಹೀರುತ್ತೆ. ಈ ರಸವನ್ನು ಅತಿ ಹೆಚ್ಚಾಗಿ ಹೀರುವುದಂತಂದ್ರ ಮರಿ ಹುಳುಗಳು. ಅದು ಮೊಟ್ಟೆ ಹೊಡೆದು ಹೊರಗಡೆ ಬಂದ ನಂತರ ಒಂದು ಸ್ವಲ್ಪ ಹೊತ್ತು ಅಲ್ಲಿ ಎಲೆಗಳ ಕೆಳಭಾಗದಲ್ಲಿ ಏನೋ ಓಡಾಡುತ್ತೆ. ನಂತರ ಒಂದೇ ಜಾಗದಲ್ಲೇ ಅದು ಸೆಟಲ್ ಆಗಿ ರಸ ಹೀರೋದು ಶುರು ಮಾಡುತ್ತೆ. ಅದರಲ್ಲಿಂದ ಸಹಿತ ಏನಾಗುತ್ತೆ ಅಂತಂದ್ರೆ ಇದು ಈ ಬೆಳೆನೊಣ ಸಹಿತ ಅತಿ ಹೆಚ್ಚಾಗಿ ಈ ಸಕ್ಕರೆ ದ್ರಾವಣವನ್ನು ಸೇವಿಸುವುದರಿಂದ ಆ ಸಕ್ಕರೆ ದ್ರಾವಣ ಎಲೆಗಳ ಮೇಲ್ಭಾಗದಲ್ಲಿ ಬಿದ್ದು ಅದರ ಮೇಲೆ ಈ ಕಪ್ಪು ಬೂಸ್ಟ್ ತಯಾರಾಗಿ ದ್ವಿತೀಯ ಸಂಶ್ಲೇಷಣಾ ಕ್ರಿಯೆ ಸಾಮಾನ್ಯವಾಗಿ ಕುಂಠಿತ ಆಗುತ್ತೆ. ಜೊತೆಗೆ ಇವು ಸತತವಾಗಿ ರಸವನ್ನು ಹೀರುವುದರಿಂದ ಎಲೆಗಳು ಮುದುಡಿಕೊಂಡು ಹೋಗಿ ನಮ್ಮ ಬೆಳೆಯ ಒಂದು ಬೆಳವಣಿಗೆ ಸಹಿತ ಕುಂಠಿತ ಆಗುತ್ತೆ. ಇದಲ್ಲದೆ ಇದರಿಂದ ಆಗುವಂತ ಅತಿ ಹೆಚ್ಚಿನ ಹಾನಿ ಅಂತ ಅಂದ್ರೆ ಈ ಬೆಳೆನೊಣಗಳು ಸಾಮಾನ್ಯವಾಗಿ ಈ ಟೊಮೆಟೊ ಬೆಳೆಯಲ್ಲಿ ಎಲೆ ಮುರುಟು ರೋಗವನ್ನು ಪ್ರಸಾರ ಮಾಡುತ್ತೆ. ಈ ಒಂದು ರೋಗವನ್ನು ಪ್ರಸಾರ ಮಾಡುವುದರಿಂದ ಏನಾಗುತ್ತೆ ಅಂದ್ರೆ ಇದು ಒಂದು ವೈರಸ್ ಜಾತಿಗೆ ಸೇರಿದಂತಹ ಒಂದು ರೋಗವನ್ನು ಇದು ಸಾಮಾನ್ಯವಾಗಿ ನಮ್ಮ ಈ ಟೊಮೆಟೊ ಬೆಳೆಯಲ್ಲಿ ಪ್ರಸಾರ ಮಾಡುತ್ತೆ. ಅದರಿಂದ ನಮಗೆ ಅತಿ ಹೆಚ್ಚಿನ ಒಂದು ಹಾನಿ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಎಲೆಗಳೆಲ್ಲಾನು ತಮ್ಮ ಒಂದು ಅಂದ್ರೇನು ಗಾತ್ರ ಸಣ್ಣದಾಗುತ್ತೆ, ಎಲೆಗಳ ಚಿಕ್ಕದಾಗುತ್ತೆ, ಆಮೇಲೆ ಪೊದೆ ತರ ಆಗೋಗ್ಬಿಡುತ್ತೆ. ಎಲೆಗಳೆಲ್ಲಾನು ಪೊದೆ ತರ ಆಗಿ ಗುಂಪಾಗಿ ಬೆಳವಣಿಗೆ ಕುಂಠಿತ ಆಗುತ್ತೆ. ಗಿಡಗಳೇನು ಸಾಯುವುದಿಲ್ಲ, ಬೆಳವಣಿಗೆ ಕುಂಠಿತ ಆಗುತ್ತೆ. ಇಳುವರಿ ಸಾಕಷ್ಟು ಪ್ರಮಾಣದಲ್ಲಿ ಅದರ ಒಂದು ಎಫೆಕ್ಟ್ ಸಾಕಷ್ಟು ಪ್ರಮಾಣದಲ್ಲಿ ಬೀಳುತ್ತೆ. ಸೊ ಇದನ್ನು ನಾವು ಸಮಗ್ರವಾಗಿ ಹತೋಟಿ ಮಾಡಬೇಕಂದ್ರೆ ಇನ್ನೊಂದು ಏನೋ ಪದ್ಧತಿ ಇದೆ. ಅದು ಸಾಮಾನ್ಯವಾಗಿ ನಾವು ಈಗ ಈ ಹಳದಿ ಬಣ್ಣದ ಒಂದು ಅಂಟು ಬಲೆಗಳು ಸಿಗುತ್ತೆ. ಮೋಹಕ ಬಲೆ ಅಲ್ಲ ಮೇಡಮ್, ಇದು ಒಂದು ಹಳದಿ ಬಣ್ಣದ ಅಂಟಿನ ಬಲೆಗಳು ಸಿಗುತ್ತೆ. ಇದು ಸಾಮಾನ್ಯವಾಗಿ 1 ಎಕರೆಗೆ 10ರಿಂದ 15 ನಾವು ಅಲ್ಲಲ್ಲಿ ನಮ್ಮ ಬೆಳೆಯ ಜೊತೆಗೆ ತೂಗು ಹಾಕೋದ್ರಿಂದ ಅಥವಾ ನೇತು ಹಾಕೋದ್ರಿಂದ ಈ ಒಂದು ಹಳದಿ ಬಣ್ಣಕ್ಕೆ ಸಾಮಾನ್ಯವಾಗಿ ಈ ಒಂದು ಏನು ಬೆಳ್ಳಿನೊಣ ಸಾಕಷ್ಟು ಪ್ರಮಾಣದಲ್ಲಿ ಆಕರ್ಷಣೆಗೊಂಡು ಅದನ್ನು ನಾವು ಸ್ವಲ್ಪ ಮಟ್ಟಿಗೆ ಅದನ್ನು ನಾವು ಅದನ್ನ ಹತೋಟಿ ಮಾಡ್ಕೋಬಹುದು. ಮತ್ತೆ ನಾವು ಈ ಹತೋಟಿ ಕ್ರಮಗಳನ್ನು ಮುಂದುವರಿಸೋಣ. ಈಗ KR ಪೇಟೆಯಿಂದ ಚಂದ್ರಮೋಹನ್ ಅವರು ಕರೆ ಮಾಡಿದ್ದಾರೆ. ಹಲೋ. ಹಲೋ. ಚಂದ್ರಮೋಹನ್ ಅವರೇ, ಪ್ರಶ್ನೆ ಕೇಳಿ.
ಮೇಡಮ್ ಏನಿಲ್ಲ ಮೇಡಮ್, ನಮ್ದು ಮೆಣಸಿನ ಗಿಡ ಇದೆ ಮೇಡಮ್, ಅರ್ಧ ಎಕರೆನಲ್ಲಿ NSC ಕಂಪನಿ ಸೀಡ್ಸ್ ಅದು. ಪ್ರಶ್ನೆ ಏನು? ಮೇಡಮ್ ಅದಕ್ಕೆ ಮೇಲ್ಮುಟೂರು ರೋಗ ಬಂದಿದೆ ಮೆಣಸಿನ ಗಿಡಕ್ಕೆ. ಮೇಲ್ಮುಟೂರು ರೋಗ. ಅದು ಅದಕ್ಕೆ ಇಮಿಡಾಕ್ಲೋಫಿಡ್ ಅನ್ನೋದು ಔಷಧಿ ಕೊಟ್ಟಿರೋದು ತಂದು ಸ್ಪ್ರೇ ಮಾಡಿದೀವಿ. ಆದ್ರೂ ಅದಕ್ಕೆ ಅವಾಯ್ಡ್ ಆಗ್ತಾ ಇಲ್ಲ ಮೇಡಮ್. ಅದು ಹೇಗಿದೆಯೋ ಎಲೆ ಹಾಗಿದೆ, ತುಂಬಾ ಖುಷ್ಕ ಆಗ್ತಾ ಇದೆ ಸುಳಿ ಎಲೆಗಳು. ಔಷಧಿ ಸಿಂಪರಣೆ ಮಾಡಿದ್ದಾರೆ, ಆದ್ರೂ ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಆಗ್ತಾ ಇಲ್ಲ. ಇಮಿಡಾಕ್ಲೋಪ್ರಿಡ್ ಸಾಮಾನ್ಯವಾಗಿ ಹಿಂದಿನ ವರ್ಷಗಳಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇತ್ತು. ಈ ನೀವು ಹೇಳಿದ ಒಂದು ಏನು ಚಿಹ್ನೆಗಳ ಪ್ರಕಾರ ಅದು ಥ್ರಿಪ್ಸ್ ನುಸಿಲಿಂದ ಆಗಿರುವಂತಹ ಒಂದು ಹಾನಿ. ಈ ಮೆಣಸಿನ ಬೆಳೆಯಲ್ಲಿ ಎಲೆ ಮೇಲ್ಭಾಗಕ್ಕೆ ಅಥವಾ ಮೇಲ್ಮುಖಕ್ಕೆ ಮುಟ್ಟುಕೊಂಡಿದ್ರೆ ಅದು ಥ್ರಿಪ್ಸ್ ನುಸಿಲಿಂದ ಆಗುತ್ತೆ. ಅದಕ್ಕೆ ಇವರೇ ನೀವು ಫಿಪ್ರೋನಿಲ್ ಅಂತ ಒಂದು ಕೀಟನಾಶಕ ಸಿಗುತ್ತೆ, ಅದು 1 ಮಿಲಿ 1 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಇಲ್ಲಾಂದ್ರೆ ಥಯೋಮೆಥಾಕ್ಸಾಮ್ ಅಂತ ಸಿಗುತ್ತೆ, ಅದು 0.25 ಗ್ರಾಮ್ 1 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಇಲ್ಲಾಂದ್ರೆ ಸ್ಪೈನೋಸ್ಯಾಡ್ ಅಂತ ಹೇಳಿ ಇನ್ನೊಂದು ಕೀಟನಾಶಕ ಸಿಗುತ್ತೆ, ಇದು ಸಹಿತ ಅಂದ್ರೆ ಒಂದು ಒಳ್ಳೆಯ ಒಂದು ಪರಿಣಾಮ ಕೊಡುತ್ತೆ. ಇದು 0.5 ml 1 ಲೀಟರ್ ನೀರಿಗೆ ನೀವು ಬೆರೆಸಿ ಸಿಂಪಡಣೆ ಮಾಡಿ. ಜೊತೆಗೆ ನೀವು ಸಿಂಪಡಣೆ ಮಾಡುವಾಗ ಸಾಧ್ಯ ಆದಷ್ಟು ಈ ನಾಜಲ್ನು ಎಲೆಗಳ ಕೆಳಭಾಗದಲ್ಲಿ ಏನು ಡೈರೆಕ್ಟ್ ಮಾಡಿ ಸಿಂಪಡಣೆ ಮಾಡೋದ್ರಿಂದ ನಮಗೆ ಹೆಚ್ಚಿನ ಒಂದು ಕೆಳಭಾಗ ಚೆನ್ನಾಗಿ ತೊಯ್ಯೋ ಹಾಗೆ ನಾವು ಸಿಂಪಡಣೆ ಮಾಡೋದ್ರಿಂದ ಈ ಒಂದು ಥ್ರಿಪ್ಸ್ ನುಸಿಯನ್ನು ನಾವು ನಿರ್ವಹಣೆ ಮಾಡಬಹುದು. ನಾವು ಇನ್ನು ಬದನೆಕಾಯಿಯಲ್ಲಿ ಬರುವಂತಹ ಕೀಟಗಳ ಬಗ್ಗೆ ಮಾತಾಡೋಣ. ಯಾವುದು ಪ್ರಮುಖ ಕೀಟ ಬದನೆಕಾಯಿ ಬೆಳೆಯನ್ನು ಬಾಧಿಸುವಂತದ್ದು? ಸಾಮಾನ್ಯವಾಗಿ ಬದನೆಯಲ್ಲಿ ಕುಡಿ ಮತ್ತು ಕಾಯಿ ಕೊರಕ ಕೀಟ ಅತಿ ಹೆಚ್ಚಾಗಿ ಬಂದು ನಮಗೆ ಸಾಕಷ್ಟು ನಾಶ ಮಾಡುವಂತಹ ಒಂದು ಸಂದರ್ಭಗಳಿದೆ. ನಾವು ಈ ಬದನೆ ಬೆಳೆಯನ್ನು ಎಲ್ಲಿ ಬೆಳೆಯಿದ್ರು, ಯಾವುದೇ ಒಂದು ಕಾಲದಲ್ಲಿ ಬೆಳೆದಿದ್ರು ಸಾಮಾನ್ಯವಾಗಿ ಈ ಒಂದು ಕುಡಿ ಮತ್ತು ಕಾಯಿ ಕೊರ ಒಂದು ಹಾವಳಿ ನಾವು ಎದುರಿಸಲೇಬೇಕಾಗುತ್ತೆ. ಹೌದು ಮೇಡಮ್. ಇದು ಒಂದು ಚಿಟ್ಟೆ ಅಥವಾ ಪತಂಗ ಜಾತಿಗೆ ಸೇರಿದಂತಹ ಒಂದು ಹುಳ. ಈ ಹುಳುಗಳು ಪ್ರೌಢ ಕೀಟಗಳು ಅಥವಾ ಪತಂಗಗಳು ಈ ಮೊಟ್ಟೆಗಳನ್ನು ಈ ಎಲೆಗಳ ಮೇಲ್ಭಾಗದಲ್ಲಿ ಅಥವಾ ಚಿಗುರು ಅಥವಾ ತುದಿ ಭಾಗಗಳಲ್ಲಿ ಇಡುತ್ತೆ. ಅದರಿಂದ ಬಂದಿರುವಂತಹ ಮೊಟ್ಟೆಗಳು ಒಡೆದ ನಂತರ ಅವು ಎಲೆಗಳ ದೇಟು ಅಥವಾ ನರಗಳ ಮುಖಾಂತರ ಒಳಗಡೆ ಹೋಗಿ ಸೇರಿಕೊಂಡು ಕಾಯಲ್ಲಿ ಸೇರಿಕೊಳ್ಳುತ್ತೆ. ಕಾಯಿಗಳಿಗಿಂತ ಮುಂಚೆನೆ ಮೇಡಮ್ ಎಲೆಗಳ ದೇಟು ಅಥವಾ ಈ ನರಗಳ ಮುಖಾಂತರ ಒಳಗಡೆ ಹೋಗಿ ಈ ಬೆಳೆಯುವಂತಹ ಕುಡಿಗಳಲ್ಲಿ ಸೇರಿಕೊಂಡು ಒಳಗಡೆ ಇರುವಂತಹ ತಿರುಳನ್ನು ತಿಂತಾ ಇರ್ತದೆ. ಇದರಿಂದ ಏನಾಗ್ತದೆ ಅಂದ್ರೆ ಕಾಯಿಗಳು ಬರೋದಕ್ಕಿಂತ ಮುಂಚೆನೆ ಇದು ಈ ಒಂದು ಹುಳುವಿನ ಒಂದು ಹಾವಳಿ ನಾವು 2 ತರ ನೋಡಬಹುದು. ಕಾಯಿಗಳು ಬರೋದಕ್ಕಿಂತ ಮುಂಚೆ ಇದು ಕುಡಿಯನ್ನು ತಿಂದು ನಾಶ ಮಾಡುತ್ತೆ. ಕಾಯಿಗಳು ಬಂದ ನಂತರ ಕಾಯ ಕೊರಕವಾಗಿ ಇದು ಮಾರ್ಪಾಡಾಗುತ್ತೆ, ನಾಶ ಮಾಡುತ್ತೆ. ಸೊ ಕಾಯಿಗಳ ಬಗ್ಗೆ ಮತ್ತಷ್ಟು ಮಾತಾಡೋಣ. ಶಂಕರನ್ ಅವರು ಕರೆ ಮಾಡಿದ್ದಾರೆ. ಹಲೋ ಹಲೋ ಹಲೋ. ಹಾ ಶಂಕರ್ ಅವರೇ, ಪ್ರಶ್ನೆ ಕೇಳಿ. ಮೇಡಮ್ ಸರ್ ಅದು ಹಲೋ ಹಾ ಪ್ರಶ್ನೆ ಕೇಳಿ ಶಂಕರ್, ಕೇಳಿಸ್ತಾ ಇದೆ ಸರ್. ಅದು ಟೊಮೊಟೊ ಬೆಳೆ 1/2 ಎಕರೆ ಇದೆ ನಮ್ದು. ಹಲೋ. ಹಾ ಸ್ವಲ್ಪ ಜೋರಾಗಿ ಕೇಳಿ, ಕೇಳಿಸ್ತಾ ಇದೆ ನಮ್ಗೆ ನೀವು ಮಾತಾಡೋದು. ಟೊಮೊಟೊ ಬೆಳೆ ನಮ್ದು 1/2 ಎಕರೆ ಇದೆ. ಅದು ಈಗ 1 ದಿನದಿಂದ ಹಿಂದೆ ಸರ್ ಈಗ ಏನ್ ಮಾಡ್ತಿದೆ, ತುದಿ ಎಲ್ಲ ಮಡಿದಂಗ ಆಗ್ತಿದೆ, ಮುದುಡಿತರ. ಕೇಳಿ ಮುಂದೆ. ಅದಕ್ಕೆ ಏನ್ ಮಾಡ್ಬೇಕು ಸರ್? ಅದಕ್ಕೆ ಟೊಮ್ಯಾಟೊ ಗಿಡದಲ್ಲಿ ತುದಿ ಮಡಿಸಿದಂಗ ಆಗ್ತಾ ಇದೆ. 1 ತಿಂಗಳ ಹಿಂದೆ ಚೆನ್ನಾಗಿತ್ತು ಮೇಡಮ್. 1 ತಿಂಗಳಲ್ಲ, ಈಗ ಇಮಿಡಿಯೇಟ್ಲಿ 2 ದಿನದಿಂದ, ಈಗ 1-2 ದಿನದಿಂದ, 2 ದಿನಗಳ ಹಿಂದೆ, 2 ದಿನಗಳಿಂದ ಈಗ ಆ ರೀತಿ ಆಗ್ತಿದೆ. ಬಹುಶಃ ನೀವು ಎಲೆಗಳ ಕೆಳಭಾಗದಲ್ಲಿ ನೋಡಿದ್ರ ಈ ಮೈಟ್ ನುಸಿ ಏನಾದ್ರೂ ನೋಡಿದ್ರ ಅದನ್ನು ನೋಡಿ. ಇಲ್ಲಾಂದ್ರೆ ಬೆಳೆನೊಣ ಒಂದು ಇದು ಏನು ಕೀಟಗಳು ಸಹಿತ ನೀವು ನೋಡಬಹುದು. ಒಂದು ವೇಳೆ ಬೆಳೆನೊಣ ಇದ್ದರೆ ಅದಕ್ಕೆ ಟ್ರೈಸೋಫಾಸ್ ಅಂತ ಹೇಳಿ ಒಂದು ಕೀಟನಾಶಕ ಸಿಗುತ್ತೆ. ಇದು 2 ಮಿಲಿ 1 ಲೀಟರ್ ನೀರಿಗೆ ಬೆರೆಸಿ ನೀವು ಸಿಂಪಡಿಸಿ. ಇಲ್ಲಾಂದ್ರೆ ಈ ಮೈಟ್ ನುಸಿ ಇತ್ತು ಅಂತಂದ್ರೆ ಎಲೆಗಳ ಮೇಲ್ಭಾಗದಲ್ಲಿ ನಿಮಗೆ ಬಿಳಿ ಚುಕ್ಕಗಳು ಕಂಡು ಬರುತ್ತೆ. ಅದು ಸಹಿತ ಈ ಬೇಸಿಗೆ ಟೈಮಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಂದು ನಾಶ ಮಾಡುತ್ತೆ. ಒಂದು ವೇಳೆ ಈ ಮೈಟ್ ನುಸಿ ಇತ್ತು ಅಂತಂದ್ರೆ ಡೈಕೋಫಾಲ್ 1 ಲೀಟರ್ ನೀರಿಗೆ 2.5 ಮಿಲಿ ಅಥವಾ ಸ್ಪೈರೋಮೆಸಿಫೆನ್ ಅಂತ ಹೇಳಿ 1 ಮಿಲಿ 1 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಇನ್ನೊಂದು ಕರೆ ಇದೆ, ತಾವರ್ಕೆರೆಯಿಂದ ನಾಗರಾಜನ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ನಾಗರಾಜ್ ಅವರೇ. ನಮಸ್ಕಾರ ಮೇಡಮ್. ಪ್ರಶ್ನೆ ಕೇಳಿ. ನಮಸ್ಕಾರ ಸರ್. ಪ್ರಶ್ನೆ ಕೇಳಿ ನಾಗರಾಜ್. ಸರ್ ನಮ್ದು ಟೊಮೊಟೊ ಹಾಕಿದೀವಿ ಒಂದು 1/2 ಎಕರೆ. ಆ ರಂಗೋಲಿ ಹುಳ ಬಿದ್ದದು ಸರ್, ಏನ್ ಸರ್ ಮಾಡೋದು? ರಂಗೋಲಿ ಹುಳ ಸಾಮಾನ್ಯವಾಗಿ ಟೊಮೆಟೊ ಬೆಳೆಗೆ ಅತಿ ಹೆಚ್ಚಾಗಿ ಬರುತ್ತೆ. ಇದು ಟೊಮೆಟೊಗೂ ಬಂದಿದೆ, ತಿರ್ಗಾ ಸೋತೆ ಗಿಡ ಹಾಕಿದೀವಿ, ಹೌದು ಹೌದು, ಅದಕ್ಕೂ ಅತಿ ಹೆಚ್ಚಾಗಿ ಬರುತ್ತೆ.
ಇದಕ್ಕೆ ನೀವು ಮಾಡಬೇಕಾಗಿರೋಂಥ ಒಂದು ಮುಖ್ಯವಾದಂತ ಕೆಲಸ ಅಂತಂದ್ರೆ ಆವಾಗಲೇ ಹೇಳಿದಂಗೆ ಈ ಹಳದಿ ಬಣ್ಣದ ಅಂಟು ಬಳ್ಳಿಗಳು ಸಾಕಷ್ಟು ಪ್ರಮಾಣದಲ್ಲಿ ನಾವು 10-15 ಅಂತ ಹೇಳ್ತೀವಿ, ನೀವು ಇನ್ನೂ ಹೆಚ್ಚಾಗಿನೂ ಒಂದೊಂದು ಎಕರೆಗೆ 10-15-20 ಸಹಿತ ಅಲ್ಲಲ್ಲಿ ನೀವು ನೇತಾಕೋದ್ರಿಂದ ಈ ಬಿಳಿ ನೊಣನು ಇದಕ್ಕೆ ಆಕರ್ಷಿತಗೊಳ್ಳುತ್ತದೆ. ಜೊತೆಗೆ ಈ ಏನು ರಂಗೋಲಿ ಹುಳ ಅಥವಾ ಎಲೆ ಸುರಂಗ ಹುಳ ಅಂತ ಹೇಳಿ ಕರಿತೀವಿ, ಅದು ಸಹಿತ ಸಾಕಷ್ಟು ಪ್ರಮಾಣದಲ್ಲಿ ಅದಕ್ಕೆ ಆಕರ್ಷಣೆಗೊಂಡು ಅದಕ್ಕೆ ಅಂಟಿಕೊಳ್ತದೆ. ಅದರ ಜೊತೆಗೆ ನೀವು ನಾಟಿ ಮಾಡುವ ಟೈಮಲ್ಲಿ ನಮ್ಮ ಭೂಮಿಗೆ 1 ಎಕರೆಗೆ ಕನಿಷ್ಠ ಅಂದ್ರೆ 100 kgಯಷ್ಟು ಬೇವಿನ ಹಿಂಡಿ ಹಾಕೋದ್ರಿಂದ ಸಹಿತ ಈ ನಿಯಂತ್ರಿಸಬಹುದು. ಅದರ ಜೊತೆಗೆ ಮತ್ತೆ ಅಸಿಫೇಟ್ ಅಂತ ಹೇಳಿ ಒಂದು ಕೀಟನಾಶಕ ಸಿಗುತ್ತೆ, ಅದು 1 ಗ್ರಾಂ 1 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಇಲ್ಲಾಂದ್ರೆ ಬೇವಿನ ಬೀಜದ ಕಷಾಯ ಅಥವಾ ಬೇವಿನ ಎಣ್ಣೆ ಮಾರ್ಕೆಟಲ್ಲಿ 10,000 ppm ಸಿಗುತ್ತೆ, ಇಲ್ಲಾಂದ್ರೆ 3,000 ppm ಅಂತ ಸಿಗುತ್ತೆ. 10,000 ppm ಆದ್ರೆ 1 ಮಿಲಿ 1 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಅದೇ 3,000 ppm ಆದ್ರೆ 5 ಮಿಲಿ 1 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸೋದ್ರಿಂದ ಈ ಎಲೆ ಸುರಂಗ ಕೀಟ ಅಥವಾ ರಂಗೋಲಿ ಹುಳವನ್ನು ನಾವು ಹತೋಟಿ ಮಾಡ್ಕೋಬಹುದು. ದೊಡ್ಡಬಳ್ಳಾಪುರದಿಂದ ಮಹೇಶ್ ಅನ್ನೋರು ಕರೆ ಮಾಡಿದ್ದಾರೆ. ಮಹೇಶ್ ಅವರೇ ನಮಸ್ಕಾರ. ನಮಸ್ತೆ ಮ್ಯಾಮ್. ಪ್ರಶ್ನೆ ಕೇಳಿ ಮಹೇಶ್. ಮೇಡಮ್ ಏನಿಲ್ಲ, ನಮ್ದು 1/2 ಎಕರೆ ಜಮೀನಿದೆ. ಇದು 1/2 ಎಕರೆ ಜಮೀನಲ್ಲಿ ಮೆಣಸಿನಕಾಯಿ ಹಾಕಿದ್ವಿ ಮೇಡಮ್. ಆ ಮೆಣಸಿನಕಾಯಿ ಒಂಥರ ಹುಳ ಎಲ್ಲ ರೆಕ್ಕೆ ಹುಳ ತರ ಇದಾಗಿ ಮೆಣಸಿನಕಾಯಿ ಹಣ್ಣಾಗುತ್ತೆ ಮತ್ತೆ ಬಿದ್ದಂಗೆ ಬಿದ್ದೋಗ್ತಾ ಇದೆ. ಏನ್ ಮಾಡ್ತಕ್ಕ ಕಾಯಿಗಳು ಉದುರ್ತಾ ಇದೆ ಹಣ್ಣ. ಮಹೇಶ್ ಅವರೇ, ಯಾವ ತರ ಕಾಯಿಗಳು ಸರ್? ಅದು ಸ್ವಲ್ಪ ಹಣ್ಣು ತರ ಒಂಥರ ಫುಲ್ ಒಂಥರ ವೈಟ್ ಕಲರ್ ಬರುತ್ತೆ. ಅದು ಆ ವೈಟ್ ಕಲರ್ ತರ ಆಗ್ಬಿಟ್ಟು ಹಂಗಂಗೆ ಅದ್ರ ಮೇಲೆ ಏನಾದ್ರೂ ರಂಧ್ರಗಳು ನೋಡ್ತೀರಾ? ಹಾ ಸರ್, ಅಂದ್ರೆ ಒಂಥರ ವೈಟ್ ರಂಧ್ರ. ಸಾಮಾನ್ಯವಾಗಿ ಇದು ಕಾಯಕೊರಕ ಹುಳುಲಿಂದ ಆಗುವಂತ ಒಂದು ಹಾನಿ. ಇದು ಏನು ಹೆಲಿಕೋವರ್ಪ ಅಂತ ಹೇಳಿ ಸಾಮಾನ್ಯವಾಗಿ ಕರಿತೀವಿ. ಇದು ಈ ಮೆಣಸಿನಕಾಯಿ ಒಳಗಡೆ ಸೇರಿಕೊಂಡು ಒಳಗಡೆ ಇರುವಂತಹ ತಿರುಳನ್ನು ತಿಂದು ಇಡೀ ಕಾಯವನ್ನು ನಾಶ ಮಾಡಲ್ಲ, ಒಂದು ಅರ್ಧ ಭಾಗ ತಿನ್ನುತ್ತೆ, ಮತ್ತೆ ಅದನ್ನು ಬಿಟ್ಟು ಇನ್ನೊಂದು ಕಾಯಿ ಹೋಗಿ ನಾಶ ಮಾಡುತ್ತೆ. ಈ ನಾಶ ಆಗಿರುವಂತಹ ಕಾಯಿಗಳಲ್ಲಿ ಇರುವ ರಂಧ್ರಗಳ ಮುಖಾಂತರ ಈ ಬೇರೆ ಬೇರೆ ಈ ಶಿಲೀಂಧ್ರ ಅಥವಾ ಬೇರೆ ಬ್ಯಾಕ್ಟೀರಿಯಾ ಒಳಗಡೆ ಸೇರಿಕೊಂಡು ಆ ಹಣ್ಣುಗಳು ಆ ಕಾಯಿಗಳು ಕೊಳೆತು ಮತ್ತು ಅದು ಬಿಡುವಂತ ಒಂದು ಸಂದರ್ಭ ಬರುತ್ತೆ. ಸೊ ಈ ಒಂದು ಕಾಯಕೊರಕವನ್ನು ನಿಯಂತ್ರಣ ಮಾಡಲು ಆ ಸ್ಪೈನೋಸೈಡ್ ಅಂತ ಹೇಳಿ ಒಂದು ಕೀಟನಾಶಕ ಸಿಗುತ್ತೆ. ಇದು 1/2 ಮಿಲಿ 1 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಇಲ್ಲಾಂದ್ರೆ ಎಮ್ಯಾಮೆಕ್ಟಿನ್ ಬೆಂಜೋಯೇಟ್ ಅಂತ ಹೇಳಿ ಅದು 0.2 ಗ್ರಾಂ 1 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಇಲ್ಲಾಂದ್ರೆ ಕ್ಲೋರಾಂಟ್ರಿನಿಪ್ರೋಲ್ ಅಂತ ಹೇಳಿ ಇನ್ನೊಂದು ಕೀಟನಾಶಕ ಸಿಗುತ್ತೆ. ಇದು 0.2 ಮಿಲಿ 1 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸೋದ್ರಿಂದ ಈ ಒಂದು ಹುಳುವನ್ನು ನಾವು ನಿಯಂತ್ರಿಸಬಹುದು. ಇನ್ನು ನಾವು ಬದನೆ ಬಗ್ಗೆ ಮಾತಾಡ್ತಾ ಇದ್ವಿ. ಆ ಒಂದು ಕಾಯಿ ಕೊರಕ ಆಗಿ ಮಾರ್ಪಾಡಾಗೋ ಹಂತದಲ್ಲಿ ನಾವು ಹೌದು ಮೇಡಮ್, ಇದು ಮೊದಲನೇ ಹಂತದಲ್ಲಿ ಕುಡಿಯನ್ನು ಒಳಗಡೆ ಸೇರಿಕೊಂಡು ತಿನ್ನೋದ್ರಿಂದ ಏನಾಗ್ತದೆ ಅಂತಂದ್ರೆ ನಮ್ಮ ಬೆಳೆಯಲ್ಲಿ ಅಲ್ಲಿ ಈ ಕುಡಿಗಳು ಒಂಥರ ಜೋತು ಬಿದ್ದಂಗೆ ಆಗುತ್ತೆ, ಗಿಡದ ಬೆಳವಣಿಗೆ ಕುಂಠಿತಗೊಳ್ಳುತ್ತೆ. ಜೊತೆಗೆ ಆ ಒಂದು ಕುಡಿ ಮಾತ್ರ ಜೋತು ಬಿದ್ದಂಗೆ ಆಗುತ್ತೆ. ಸುತ್ತಮುತ್ತಲು ಇರುವಂತಹ ಕುಡಿಗಳು ಅಥವಾ ಚಿಗುರುಗಳೆಲ್ಲನೂ ಚೆನ್ನಾಗಿರುತ್ತೆ. ಸೊ ಅದರಿಂದ ನಾವು ಖಂಡಿತ ಹೇಳಬಹುದು ಈ ಒಂದು ಗಿಡದಲ್ಲಿ ಏನು ಈ ಕುಡಿ ಕೊರಕ ಇದೆ ಅಂತ ಹೇಳಿ. ನಂತರ ಹೂವು ಮೊಗ್ಗು ಮತ್ತು ಕಾಯಿಗಳು ಬರುವ ಏನು ಸ್ಟಾರ್ಟ್ ಆದಾಗ ಇದು ಹೂವುಗಳು ಮತ್ತು ಮೊಗ್ಗುಗಳ ಒಳಗಡೆನೂ ಸೇರಿಕೊಂಡು ಒಳಗಡೆ ಇರುವಂತಹ ತಿರುಳನ್ನು ತಿಂತದೆ. ಅದರಲ್ಲಿಂದ ಹೂ ಮತ್ತು ಮೊಗ್ಗು ಉದುರೋಗುತ್ತೆ. ಜೊತೆಗೆ ಈ ಕಾಯಿಗಳ ಒಳಗಡೆ ಸೇರಿಕೊಂಡು ತಿನ್ನೋದ್ರಿಂದ ಏನಾಗ್ತದೆ ಅಂದ್ರೆ ಅದು ಕಾಯಿಗಳ ಒಳಗಡೆ ಸೇರಿದಾಗ ಒಳಗಡೆ ಹೋಗುವಂತ ಒಂದು ರಂಧ್ರ ಕ್ರಮೇಣ ಮುಚ್ಚಿಕೊಂಡು ಹೋಗುತ್ತದೆ. ಹಾಗಾಗಿ ಒಳಗಡೆ ಈ ಕಾಯಕೊರಕ ಇದೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಅಲ್ಲಿ ಇರುವಂತಹ ತಿರುಳನ್ನು ತಿಂದು, ಅಂದ್ರೆ ಎಲ್ಲಾ ತಿರುಳನ್ನು ಅದು ನಾಶ ಮಾಡಲ್ಲ, ಸ್ವಲ್ಪ ಮಟ್ಟಕ್ಕೆ ತಿಂದು ಅಲ್ಲೇ ಹಿಕ್ಕೆ ಹಾಕಿ ಏನು ಈ ಮರಿಹುಳ ಹಂತ ಒಂದು ಎಂಡಿಗೆ ಬರ್ತಾ ಇದೆ ಅಂದಾಗ ಮತ್ತೆ ಅದು ಒಂದು ರಂಧ್ರ ಮಾಡಿಕೊಂಡು ಹೊರಗಡೆ ಬರುತ್ತೆ. ಸೊ ಅವಾಗಷ್ಟೇ ನಮಗೆ ಗೊತ್ತಾಗುತ್ತೆ ಆ ಒಂದು ಕಾಯಿ ಒಳಗಡೆ ಈ ಒಂದು ಇದ್ರ ಬಗ್ಗೆ ನಾವು ಮತ್ತಷ್ಟು ಮಾತಾಡೋಣ. ಬೆಳಗಾವಿಯಿಂದ ಬಸವರಾಜ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಬಸವರಾಜ್ ಅವರೇ. ಬಸವರಾಜ್, ಪ್ರಶ್ನೆ ಕೇಳಿ. ಮೇಡಮ್ ಹಲೋ ಸರ್. ಕೇಳಿ, ಪ್ರಶ್ನೆ ಕೇಳಿ, ನಮಗ್ ಕೇಳಿಸ್ತಾ ಇದೆ. ಮೇಡಮ್ ಇದು ನಮ್ದು 1 ಎಕರೆ ಮೆಣಸಿನ ಗಿಡ ಹಾಕಿದ್ವಿ ಮೇಡಮ್. ಅದ್ರಲ್ಲಿ ಒಂದು ತಾಪ್ಲಕ್ಕೆ ತೂತ್ ತರ ಇದನ್ ಬೀಳ್ತಾ ಇದೆ ಮೇಡಮ್. ತೂತ್ ಎಲೆಗಳಿಗೆ ರಂಧ್ರಗಳಾಗಿದೆ. ಎಲೆಗಳಿಗೆ ರಂಧ್ರಗಳು ಇದು ಸಾಮಾನ್ಯವಾಗಿ ಸ್ಪೋಡೋಪ್ಟರಾ ಎಲೆ ತಿನ್ನುವ ಕೀಟದಿಂದ ಬಹುಶಃ ಆಗಿರಬಹುದು. ಈ ಒಂದು ಸ್ಪೋಡೋಪ್ಟರಾ ಎಲೆ ತಿನ್ನುವ ಕೀಟ ಹಗಲತ್ತು ನಾವು ನೋಡ್ಲಿಕ್ಕೆ ಆಗುದಿಲ್ಲ. ಹಗಲತ್ತು ಅದು ಗಿಡದ
ಏನು ಬುಡದಲ್ಲಿ ಅಥವಾ ಇರುವಂತಹ ಬಿರುಕುಗಳಲ್ಲಿ ಅದು ಅಡಗಿರುತ್ತೆ. ನಂತರ ಸಾಯಂಕಾಲ ಟೈಮಲ್ಲಿ ಅದು ಗಿಡಗಳ ಮೇಲ್ಭಾಗದಲ್ಲಿ ಬಂದು ಎಲೆಗಳನ್ನು ಸಣ್ಣ ಸಣ್ಣ ರಂಧ್ರಗಳು ಮಾಡಿ ತಿನ್ನುವುದರಿಂದ ಅತಿ ಹೆಚ್ಚಾಗಿ ನಾವು ಇದನ್ನು ಏನು ಬಾಧೆ ಕಂಡು ಬರ್ತದೆ. ಇದರಲ್ಲಿ ನೀವು ಮಾಡಬೇಕಾಗಿರುವಂತಹ ಒಂದು ಮುಖ್ಯವಾದಂತ ಕೆಲಸ ಅಂತ ಅಂದ್ರೆ ಈ ಸ್ಪೋಡೋಪ್ಟೆರಾ ಕೀಟ ಮೊಟ್ಟೆಗಳನ್ನು ಗುಂಪು ಗುಂಪಾಗಿಡುತ್ತೆ. ಒಂದೊಂದು ಗುಂಪಲ್ಲಿ ಕನಿಷ್ಠ ಅಂದ್ರೆ 80ರಿಂದ 100 ಮೊಟ್ಟೆಗಳು ಇರುತ್ತೆ. ಆ ಮೊಟ್ಟೆಗಳನ್ನು ನೀವು ಈಸಿಯಾಗಿ ಅದನ್ನು ಗುರುತಿಸಬಹುದು. ಯಾಕಂದ್ರೆ ಆ ಮೊಟ್ಟೆಗಳ ಗುಂಪು ಮೇಲೆ ಒಂಥರ ತನ್ನ ದೇಹದ ಹಿಂಭಾಗದಿಂದ ಇರುವಂತಹ ಕೂದಲುಗಳಿಂದ ಮುಚ್ಚಿರ್ತದೆ. ಒಂಥರ ಜೇಡರ ಮೊಟ್ಟೆಗಳಿದ್ದಂಗೆ ಗುಂಪು ಇದ್ದಂಗೆ ಇರುತ್ತೆ. ಅಂತ ಒಂದು ಮೊಟ್ಟೆ ಗುಂಪುಗಳನ್ನು ನೀವು ಕೈಲಿಂದ ಆರಿಸಿ ನಾಶ ಮಾಡೋದ್ರಿಂದ ನಾವು ಸಮರ್ಪಕವಾಗಿ ನಿರ್ವಹಣೆ ಮಾಡ್ಕೋಬಹುದು. ಜೊತೆಗೆ ಮರಿಹುಳುಗಳು ಹೊರಗಡೆ ಬಂದಾಗ ಆ ಕೀಟ ಆ ಎಲೆಗಳಿಂದ ಈ ಹಸಿರು ಪದಾರ್ಥವನ್ನು ಕೆರೆದು ತಿನ್ನೋದ್ರಿಂದ ಆ ಒಂದು ಎಲೆ ಮಾತ್ರ ಜಾಳಾಗಿದಂಗೆ ಆಗಿರ್ತದೆ. ಅಂದ್ರೇನು ಒಂಥರ ಪೇಪರ್ ತರ ಆಗಿರುತ್ತೆ. ಸುತ್ತಮುತ್ತಲಿರುವಂತಹ ಎಲೆಗಳೆಲ್ಲನೂ ಹಸಿರು ಕಲರ್ ಎಲ್ಲ ಇರುತ್ತೆ. ಹಾಗಾಗಿ ಅದನ್ನು ನಾವು ದೂರದಿಂದ ಸಹಿತ ನಾವು ಅದನ್ನು ಗುರುತಿಸಬಹುದು. ಸೊ ಈ ಒಂದು ಸ್ಪೋಡೋಪ್ಟೆರಾ ಕೀಟ ಎಲೆ ಏನು ಮೊಟ್ಟೆ ಗುಂಪುಗಳನ್ನು ಮೊಟ್ಟೆ ದಶೆಯಲ್ಲಿ ಅಥವಾ ಮರಿಹುಳ ದಶೆಯಲ್ಲೇ ನಾವು ಕೈಲಿಂದ ಆರಿಸಿ ನಾಶ ಮಾಡೋದ್ರಿಂದ ನಾವು ಒಂದು ಕನಿಷ್ಠ ಅಂದ್ರೆ ಒಂದು 50% ಅಷ್ಟು ನಾವು ಅದನ್ನು ಹತೋಟಿ ಮಾಡ್ಕೋಬಹುದು. ಜೊತೆಗೆ ಈ ಒಂದು ಏನು ಬೆಳವಣಿಗೆ ಜಾಸ್ತಿ ಆಗಿ ದೊಡ್ಡದಾದ ಮೇಲೆ ಸಾಮಾನ್ಯವಾಗಿ ಸಾಯಂಕಾಲ ಟೈಮಲ್ಲಿ ಸಂಜೆ ಹೊತ್ತಿನಲ್ಲಿ ಈ ಕ್ಲೋರೋಪೈರಿಫಾಸ್ ಅಂತ ಹೇಳಿ ಒಂದು ಕೀಟನಾಶಕ ಸಿಗುತ್ತೆ. ಅದು 2.5 ಮಿಲಿ 1 ಲೀಟರ್ ನೀರಿಗೆ, ಅಥವಾ ಕ್ವಿನಾಲ್ಫಾಸ್ ಅಂತ ಹೇಳಿ ಇನ್ನೊಂದು ಕೀಟನಾಶಕ ಸಿಗುತ್ತೆ. ಇದು ಸಹಿತ 2 ಮಿಲಿ 1 ಲೀಟರ್ ನೀರಿಗೆ ನಾವು ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ಇದನ್ನ ಹತೋಟಿ ಮಾಡ್ಕೋಬಹುದು. ಈಗ ತುರುವೇಕೆರೆಯಿಂದ ಪುಟ್ಟರಾಜು ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಪುಟ್ಟರಾಜು ಅವರೇ. ಪುಟ್ಟರಾಜು ಅವರೇ, ಪ್ರಶ್ನೆ ಕೇಳಿ. ಸರ್, ನಮ್ದು 1,000 ಗಿಡ ಅಡಿಕೆ ಗಿಡ ಇದೆ. ಅದ್ರಲ್ಲಿ ನಾವು ಟೊಮೊಟೊ ಬೆಳೆಯನ್ನ ಅಂತ ಹೇಳಿ ಮಾಡಿದೀವಿ. ಅದು ಅಡಿಕೆ ಗಿಡದಲ್ಲಿ ಸೂಕ್ತನ ಬೆಳೆಯುವಂತದ್ದು ಇಲ್ಲ ಬಯಲು ಪ್ರದೇಶನ ಆಗ್ಬೇಕ, ಯಾವ ರೀತಿ ಮಣ್ಣು ಮತ್ತೆ ನೀರು ಅದು ನಮ್ಮ ವಾತಾವರಣದಲ್ಲಿ ಹೊಂದಿಕೊಳ್ಳೋದು ಅನ್ನೋದು ಅಷ್ಟೇ ಮುಖ್ಯ. ಮೊದಲನೇದಾಗಿ ನೀವು ಬೆಳೆಯೋದ್ರ ಬಗ್ಗೆ ಮಾತ್ರ ಒತ್ತು ಕೊಡ್ತೀರ ಅಷ್ಟೇನಾ. ಮಾರ್ಕೆಟಿಂಗು ಎಷ್ಟು ನಮ್ಗೆ ಸಿಗುತ್ತೋ ಆಟೋಮೆಟಿಕ್ ಅದ್ರ ಬಗ್ಗೆ ನಮ್ಗೆ ಇಂಟ್ರೆಸ್ಟ್ ಬರುತ್ತೆ. ಮಾರ್ಕೆಟಿಂಗ್ ಬಿದ್ದು ಹೋದಾಗ ಆಟೋಮೆಟಿಕ್ ಆಗಿ ಯಾವ್ದು ನೀವು ಏನೇ ಮಾಡಿರೋ ಸಹಿತ ಬೆಲೆ ಇಂಡೇಟ್ ಆಗುತ್ತೆ. ಫಸ್ಟ್ ಪ್ರಿಫರೆನ್ಸ್ ಇಸ್ ಮಾರ್ಕೆಟಿಂಗ್. ನೀವು ವಿಜ್ಞಾನಿಗಳು ಅಲ್ಲ, ನಾವೀಗ ವಿಷಯಾಂತರ ಮಾಡೋದು ಬೇಡ ಪುಟ್ಟರಾಜ್ ಅವರೇ. ಗೊತ್ತಾಯ್ತು. ಅದನ್ನು ಸಹಿತ ನೀವು ಹೇಳಿದ್ರು ಸಹಿತ ನಾವು ಕೇಳ್ಬೋದು, ಇನ್ನೊಂದು ಮತ್ತೊಂದು ಮಾಡಬಹುದು. ಆದ್ರೆ ಬೆಳೆದ್ರ ಬಗ್ಗೆ ಪ್ರೋತ್ಸಾಹ ಬೇಕು ಅಂದ್ರೂ ಸಹಿತ ಅದ್ರ ಬಗ್ಗೆ ನಮ್ಗೆ ಗಮನ ಇರ್ಬೇಕು. ನಾವು ಒಂದ್ರ ಬಗ್ಗೆನೇ ಯೋಚನೆ ಮಾಡಂಗಿಲ್ಲ. ನೀವು ಬೆಳೆದ್ರ ಬಗ್ಗೆನೇ ಹೇಳ್ತೀರ, ಅದು ನಮ್ಗೆ ಒಳ್ಳೇದನ. ಆದ್ರೆ ಅದು ನಮ್ಗೆ ಎಷ್ಟು ಮಟ್ಟಿಗೆ ಉಪಯೋಗ ಆಗುತ್ತೆ ಅನ್ನೋದು. ಈಗ ಟೊಮೊಟೊ ಬೆಳೆದು ನಮ್ಮ ಸರೌಂಡಿಂಗ್ ಅಲ್ಲಿ, ನಮ್ಮ ತುರುವೇಕೆರೆ ಮತ್ತೆ ಗುಬ್ಬಿ ತಾಲೂಕಲ್ಲಿ ಎಷ್ಟೋ ಜನ ಮನೆ ಮಠ ಮಾರ್ಕೊಂಡ್ಬಿಟ್ಟಿದಾರೆ ಸರ್. ಲಕ್ಷಾಂತರ ರೂಪಾಯಿ ಖರ್ಚು ಬಂದು. ಈಗ ನೀವ್ ಹೇಳ್ತೀರಾ ಅದನ್ನು ಮೆಡಿಕಲ್ ಇದನ್ನ ಯೂಸ್ ಮಾಡಿ ಇದನ್ನು ಯೂಸ್ ಮಾಡಿ ಅಂತ ಹೇಳಿ. ಆತರ ಮಾಡೋದ್ರಿಂದ ಈ ಭೂಮಿನೂ ಸಹಿತ ಹಾಳಾಗೋಗುತ್ತೆ, ಒಂದು ಮನುಷ್ಯನೂ ಸಹಿತ ಹಾಳಾಗೋಯ್ತಾನೆ. ಇದು ಅಂದ್ರೆ ಯಾವುದನ್ನು ಅತಿಯಾಗಿ ನಾವು ಬಳಸೋದು ಒಳ್ಳೇದಲ್ಲ. ನಾವು ಈ ಮೊದಲು ಕೂಡ ಮಾತಾಡಿದ್ವಿ, ಶಿಫಾರಿತ ಪ್ರಮಾಣದಲ್ಲಿ ಬಳಸಿ ಅಂತ ವಿಜ್ಞಾನಿಗಳು ಕೂಡ ಹೇಳ್ತಾರೆ. ಅದಕ್ಕೆ ನೀವು ಏನ್ ಹೇಳ್ತೀರಾ ಸರ್? ನಿಜ ಮೇಡಮ್. ಯಾಕಂದ್ರೆ ಈಗಾಗಲೇ ಅವರು ರೈತರು ಹೇಳಿದಂಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಈ ಕೀಟನಾಶಕಗಳು, ಶಿಲೀಂಧ್ರನಾಶಕಗಳು ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡೋದ್ರಿಂದ ನಮಗೆ ಬಹುಶಃ ಇಳುವರಿ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಬರುತ್ತೆ ಕೆಲವು ವರ್ಷಗಳಲ್ಲಿ. ತದಾದ ನಂತರ ಏನಾಗುತ್ತೆ ಅಂತಂದ್ರೆ ಈ ಕೀಟ ಮತ್ತು ರೋಗಗಳಿಗೆ ಒಂದು ನಿರೋಧಕ ಶಕ್ತಿ ಬೆಳ್ಕೊಳ್ತದೆ. ಸೊ ಆವಾಗ ನಾವು ಎಂತ ಒಂದು ಒಳ್ಳೆ ಕೀಟನಾಶಕ, ಶಿಲೀಂಧ್ರನಾಶಕ ಸಿಂಪಡಣೆ ಮಾಡಿದ್ರೂ ರೋಗ ಮತ್ತು ಕೀಟಗಳನ್ನು ನಿರ್ವಹಣೆ ಮಾಡುವಂತ ಒಂದು ಕಷ್ಟ ಆಗುತ್ತೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಈ ಎಲ್ಲಾ ಬೆಳೆಗಳಿಗೂ, ಅದರಲ್ಲಿನೂ ಅತಿ ಮುಖ್ಯವಾಗಿ ಈ ಟೊಮೆಟೊ ಬೆಳೆಗೆ ಸಮಗ್ರ ಪೀಡ ನಿರ್ವಹಣೆ ಅಂತ ಹೇಳಿ ಒಂದು ಪದ್ಧತಿ ಇದೆ. ಸೊ ಈ ಸಮಗ್ರ ಪೀಡ ನಿರ್ವಹಣೆ ಅಂದ್ರೆ ಇದರಲ್ಲಿ ಬರೀ ಕೀಟನಾಶಕಗಳನ್ನ ಬಳಕೆ ಮಾಡಿ ಅಷ್ಟೇ ಈ ಕೀಟಗಳ ನಿರ್ವಹಣೆ ಮಾಡೋದು ಅಲ್ಲ, ಜೊತೆಗೆ ಇನ್ನು ಹಲವಾರು ಕ್ರಮಗಳಿಂದ ಸಹಿತ ಬೇರೆ ಬೇರೆ ರಸ ಇರುವ ಕೀಟಗಳಿರಬಹುದು, ಕಾಯಕೊರಕೆ ಇರಬಹುದು, ಇನ್ನೊಂದು ಕೀಟ ಇರಬಹುದು, ಅದನ್ನು ಬೇರೆ ಬೇರೆ ಪದ್ಧತಿಗಳಿಂದ ಸಹಿತ ನಾವು ಆ ಕೀಟಗಳನ್ನು ನಾವು ಸಮರ್ಪಕವಾಗಿ ನಿಯಂತ್ರಿಸಬಹುದು ಅನ್ನೋ ಒಂದು ಸಮಗ್ರ ಪೀಡ ನಿರ್ವಹಣಾ ಪದ್ಧತಿ ಇದೆ. ಆ ಸಮಗ್ರ ಪೀಡ ನಿರ್ವಹಣೆ ಜೊತೆಗೆ ಎಲ್ಲ ಸುತ್ತಮುತ್ತಲು ಇರೋ ರೈತರು ಒಟ್ಟಿಗೆ ಆ ನಿರ್ವಹಣಾ ಕ್ರಮಗಳನ್ನ ಕೈಗೊಳ್ಳಬೇಕು. ಒಬ್ರು ತಗೊಂಡು ಇನ್ನೊಬ್ರು ಬಿಟ್ರೆ ಅಲ್ಲಿಂದ ಮತ್ತೆ ಪ್ರಸಾರ ಆಗುವಂತಹ ಸಂಭವ ಇರುತ್ತೆ. ಹಾಗಾಗಿ ಎಲ್ಲರೂ ಒಟ್ಟಿಗೆ ಸೇರಿ ಸಮಗ್ರ ಪೀಡ ನಿರ್ವಹಣೆ ಮಾಡೋದ್ರಿಂದ ಉತ್ಪಾದನಾ ವೆಚ್ಚ ಕೂಡ ಕಡಿಮೆ ಆಗುತ್ತೆ. ಈಗ ಮತ್ತೊಂದು ಕರೆ ಇದೆ. ಹಲೋ ಹಲೋ ಮೇಡಮ್, ನಮಸ್ತೆ. ಹಾ, ನಮಸ್ಕಾರ ಸರ್. ಹೇಳಿ, ತಮ್ಮ ಪ್ರಶ್ನೆ ಏನು? ಸಿದ್ರಾಮ್ ಅವರೇ ಹೇಳಿ, ಪ್ರಶ್ನೆ ಏನು?
ಪ್ರಶ್ನೆ ನಮ್ದೊಂದು ಅರ್ಧ ಎಕರೆ ಮೆಣಸಿನ ಗಿಡ ಇದೆ ಮೇಡಮ್. ಅದು ಎಲೆ ಮುಟ್ರು ರೋಗ ಬರ್ತಾ ಇದೆ ಮೇಡಮ್, ಎಲೆ ಮುಟ್ರು ರೋಗ. ಅದು 2 ಸಲ ನಾನು ಸ್ಪ್ರೇ ಮಾಡಿದೀನಿ, ಅದು ಸಾಲ್ವ್ ಆಗ್ತಾ ಇಲ್ವಾ? ದಯವಿಟ್ಟು ನನಗೊಂದು ಸಜೆಷನ್ ಹೇಳ್ತೀರಾ? ಈಗಾಗಲೇ ಎಲೆ ಮುಟ್ಟುರು ರೋಗದ ಬಗ್ಗೆ ಹೇಳಿದೀವಿ, ಇನ್ನೊಂದ್ಸರಿ ಅವರಿಗೆ ಅದಕ್ಕೆ ಸಮಾಧಾನ ಹೇಳಿ. ಈ ಎಲೆ ಮುಟುರು ರೋಗ ನೀವು ನೋಡಿದಾಗ ಅದರಲ್ಲಿ 2 ತರ ಏನು ಜೀವಿಗಳಿರುತ್ತೆ. ಈ ಮೇಲ್ಭಾಗಕ್ಕೆ ಎಲೆಗಳು ಮುಟುರ್ಕೊಂಡು ಹೋಗಿದ್ರೆ ಅದು ಥ್ರಿಪ್ಸ್ ನುಸಿಲಿಂದ ಆಗುತ್ತೆ. ಅದೇ ಎಲೆಗಳು ಸ್ವಲ್ಪ ಏನು ದೊಡ್ಡದಾದಂಥ ಎಲೆಗಳು ಕೆಳಭಾಗಕ್ಕೆ ಮುದುಡ್ಕೊಂಡು ಹೋಗುತ್ತೆ, ಜೊತೆಗೆ ದೇಟು ಸಹಿತ ಉದ್ದಾಗುತ್ತೆ. ಸೊ ಈ ಒಂದು ಎಲೆ ಮುಟುರು ಸಾಮಾನ್ಯವಾಗಿ ಮೈಟ್ ನುಸಿಲಿಂದ ಆಗುತ್ತೆ. ಸೊ ಥ್ರಿಪ್ಸ್ ನುಸಿಯಿಂದ ಆಗಿರುವಂತಹ ಎಲೆ ಮುಟುರವನ್ನು ನಾವು ನಿರ್ವಹಣೆ ಮಾಡಬೇಕಂದ್ರೆ ಆವಾಗಲೇ ಹೇಳಿದಂಗೆ ಫಿಪ್ರೋನಿಲ್ ಅಂತೇಳಿ 1 ಮಿಲಿ 1 ಲೀಟರ್ ನೀರಿಗೆ, ಅಥವಾ ಥಯೋಮೆಥಾಕ್ಸಾಮ್ ಅಂತ ಹೇಳಿ ಸಿಗುತ್ತೆ, ಅದು 0.25 ಗ್ರಾಮ್ 1 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇಲ್ಲ ಅಂದರೆ ಅಸಿಫೇಟ್ ಅಂತ ಹೇಳಿ ಇನ್ನೊಂದು ಕೀಟನಾಶಕ ಸಿಗುತ್ತೆ, ಅದು 1 ಗ್ರಾಮ್ 1 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಜೊತೆಗೆ ಇನ್ನೊಂದು ಮುಖ್ಯವಾದಂಥ ವಿಷಯ ಅಂತಂದರೆ, ಈ ಥ್ರಿಪ್ಸ್ ನುಸಿ ಸಾಮಾನ್ಯವಾಗಿ ಈ ಬ್ಲೂ ಕಲರ್ ಟ್ರ್ಯಾಪ್ಸ್ಗೆ ಅಟ್ರಾಕ್ಟ್ ಆಗುತ್ತೆ. ನೀಲಿ ಬಣ್ಣದ ಒಂದು ಬಲೆಗಳಿಗೆ ಅದು ಅಟ್ರಾಕ್ಟ್ ಆಗುತ್ತೆ. ಸೊ ಹಾಗಾಗಿ 1 ಎಕರೆಗೆ ಕನಿಷ್ಠ ಅಂದ್ರೆ ಒಂದು 15ರಿಂದ 20 ಈ ನೀಲಿ ಬಣ್ಣದ, ಅದರ ಮೇಲೆ ಒಂದು ಅಂಟು ಆಲ್ರೆಡಿ ಇರುತ್ತೆ, ಆ ಒಂದು ನೀಲಿ ಬಣ್ಣದ ಅಂಟಿನ ಒಂದು ಬಲೆಗಳನ್ನು ಅಳವಡಿಸಿಕೊಳ್ಳೋದ್ರಿಂದ ಅದಕ್ಕೂ ಅಟ್ರಾಕ್ಟ್ ಆಗಿ ಒಂದು ಸಂಖ್ಯೆ ಕಡಿಮೆ ಆಗುತ್ತೆ. ಸರಿ, ಇಲ್ಲಿವರೆಗೂ ತಾವು ಸಾಕಷ್ಟು ಮಾಹಿತಿಯನ್ನ ನಮಗೆ ಒದಗಿಸಿಕೊಟ್ರಿ. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ನಮಸ್ಕಾರ.